ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಏನು ಹೇಳಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ಒಂದು ಹೊಸ ವಿಷಯನ ತೊಗೊಂಡು ಬಂದಿದ್ದೀನಿ. ನಮ್ಮ ಮಕ್ಕಳಿಗೆ ಯೂಸ್ ಆಗೋ ಅಂಥದ್ದು. ಸೊ ಆ ವಿಷಯನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವ್ಲಾಗ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ. ಆಗ ನಿಮಗೆ ವಿಡಿಯೋಗಳ ನೋಟಿಫಿಕೇಷನ್ ಸಿಗುತ್ತೆ ಬೇಗ. ನೀವು ಎಲ್ರಿಗಿಂತ ಮುಂಚೆ ನನ್ನ ವಿಡಿಯೋನ ನೋಡ್ಬೋದು, ಓಕೆನಾ? ಸೊ ಏನಪ್ಪ ಇವತ್ತಿನ ವಿಷಯ ಅಂತ ಹೇಳಿದ್ರೆ, ನಿಮ್ಗೆಲ್ರಿಗೂ ಆಲ್ರೆಡಿ ತಮ್ಲೈನ್ ನೋಡಿ ಗೊತ್ತಾಗಿದೆ. ಸೊ ರೇಷ್ಮೆ ಸೀರೆಯಲ್ಲಿ ಲಂಗ ಬ್ಲೌಸ್ನ ಸ್ಟಿಚ್ ಮಾಡಿಸೋದು. ಸೊ ರೇಷ್ಮೆ ಸೀರೆಯಲ್ಲಿ ಹಳೆ ಸೀರೆಯಲ್ಲೂ ಕೂಡ ಮಾಡಿಸ್ಬೋದು, ಇಲ್ಲ ಹೊಸದಾಗಿ ಈಗ ಬಿಟ್ಟಿದ್ದಾರೆ ರೇಷ್ಮೆ ಲೆಹಂಗಾ ಬ್ಲೌಸ್ಗಳು. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮಕ್ಕಳಿಗಂತೂ ತುಂಬ ಅಟ್ರಾಕ್ಟಿವ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಮಕ್ಕಳು ಹಾಕಿದಾಗ. ವಿತಿನ್ ಎಂಬ್ರಾಯ್ಡ್ರೀಸ್, ಡಿಫ್ರೆಂಟ್ ಆಫ್ ಡಿಸೈನ್ಸ್, ಎಲ್ಲ ಥರದ ಕಲೆಕ್ಷನಲ್ಲೂ ತುಂಬ ಸಿಗ್ತಾ ಇದ್ದಾವೆ. ಸೊ ನಾನು ಇವತ್ತು ನಿಮಗೆ ಅದನ್ನು ಶೇರ್ ಮಾಡ್ತಾ ಇದ್ದೀನಿ. ನೀವು ಕೂಡ ನಿಮ್ಮ ಮಕ್ಳುಗಳಿಗೆ ಲಂಗ ಬ್ಲೌಸ್ ಹೊಲಿಸ್ಕೋಬೇಕು ಅಂತ ಇದ್ದರೆ ರೇಷ್ಮೆ ಸೀರೆಯಲ್ಲಿ ಈ ಥರ ಪೀಸ್ಗಳೇ ಇವಾಗ ರೆಡಿಮೇಡಾಗಿ ಪೀಸ್ ಸಿಗುತ್ತೆ, ಲಂಗ ಬ್ಲೌಸ್ ಕೂಡ ಸಿಗುತ್ತೆ. ದಯವಿಟ್ಟು ನೀವು ಹುಡುಕಿ ಸರ್ಚ್ ಮಾಡಿ, ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ ಅಂತ ಹೇಳ್ತೀನಿ. ನೋಡ್ತಾ ಇರ್ಬೋದು, ನೋಡಿ ನಾನು ಇವತ್ತಿಲ್ಲಿ ಎಷ್ಟು ಕಲೆಕ್ಷನ್ಸ್ ಹಾಕಿದ್ದೀನೋ ಅಷ್ಟು ಕಲೆಕ್ಷನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ನೀವು ಇದನ್ನು 2 to 10 ಇಯರ್ಸ್ ಬೇಬೀಸ್ವರೆಗೂ ಕೂಡ ಯೂಸ್ ಮಾಡ್ಬೋದು. ಸೈಜ್ ವೈಸ್ ಸಿಗುತ್ತೆ. ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಕಟ್ಟೋ ಲಂಗಗಳಂತೂ ಇವಾಗ ಇದೇ ತುಂಬ ಟ್ರೆಂಡ್ ಆಗಿದೆ. ಹಳೆ ಕಾಲದಲ್ಲಿ ಏನಿತ್ತಪ್ಪ ಟ್ರೆಡಿಷ್ನಲ್ ಲುಕ್ಕು, ಈಗೆಲ್ಲ ಹೊಸದಾಗಿ ಅದನ್ನು ಟ್ರೆಡಿಷ್ನಲ್ ಲುಕ್ ಅಂತ ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ನಮ್ಮ ಅಜ್ಜಿ ಕಾಲದಲ್ಲಿ, ನಮ್ಮ ಅಮ್ಮಂದ್ರ ಕಾಲದಲ್ಲಿ ಯಾವಾಗಲೂ ಲಂಗ ಬ್ಲೌಸೇ ಹಾಕಿಸ್ತಿದ್ರು ಮಕ್ಕಳಿಗೆ. ಬಟ್ ಈಗ ಅದೇ ಲಂಗ ಬ್ಲೌಸ್ನ ಒಂದು ಸ್ವಲ್ಪ ಯುನಿಕ್ಕಾಗಿ ಐಡಿಯಾ ಉಪಯೋಗಿಸಿ ಮಾಡ್ತಾ ಇದ್ದಾರೆ. ಸೊ ಯುನೀಕ್ ಐಡಿಯಾದಿಂದ ವರ್ಕ್ ಮಾಡಿಸಿ ನೋಡಿ. ಈ ಲಂಗ ಬ್ಲೌಸ್ ಅಂತೂ ತುಂಬ ಚೆನ್ನಾಗಿದೆ. ಎಂಬ್ರಾಯ್ಡ್ರೀಸು, ಕಲರ್ ಕಾಂಬಿನೇಷನ್ನು, ಹೀಗೆ ಏನಪ್ಪ ಆಗಿದೆ ಅಂತ ಹೇಳಿದ್ರೆ ಆಪೋಸಿಟ್ ಕಲರ್ ಕಾಂಬಿನೇಷನಲ್ಲಿ ಲಂಗ ಬ್ಲೌಸ್ಗಳನ್ನೆಲ್ಲ ಮಾಡಿಸ್ತಿದ್ದಾರೆ. ಆವಾಗಾದರೆ ರೇಷ್ಮೆ ಸೀರೆಯಲ್ಲಿ ಲಂಗ ಬ್ಲೌಸ್ ಹೊಲಿಸ್ಕೊಟ್ಬಿಡ್ತಿದ್ರು. ಈಗ ನೋಡಿ ಎಂತೆಂಥ ಲಂಗ ಬ್ಲೌಸ್ಗಳು ಬಂದಿದೆ. ಸೊ ಕಣ್ಣಲ್ಲಿ ನೋಡೋಕ್ಕಾಗೋದಿಲ್ಲ, ನೋಡಿದ್ರೆ ತಕ್ಷಣ ಅಯ್ಯೋ ಬೇಕು ಇದು ಅಂತ ಅನಿಸುತ್ತೆ. ಹೆಣ್ಮಕ್ಳು ಇರೋರಿಗಂತೂ ಇದು ತುಂಬಾ ಒಂದು ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಯಾವ್ದು ಬೇಕಪ್ಪ ಅಂತ ಅವರೇ ಚೂಸ್ ಮಾಡೋಷ್ಟರಲ್ಲಿ ಸುಸ್ತಾಗ್ಬಿಡ್ತಾರೆ. ಸೊ ತುಂಬ ಚೆನ್ನಾಗಿದೆ ಲೆಹೆಂಗಾ ಕಲೆಕ್ಷನ್ಸ್ಗಳು. ನಿಮ್ಮ ಹತ್ರ ಲೆಹೆಂಗಾ ಸ್ಯಾರೀಸ್ ಇದ್ದರೆ ಈ ರೀತಿಯಾಗಿ ನೀವು ಸ್ಟಿಚ್ ಮಾಡಿಸ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ರೆಡಿಮೇಡ್ ಈ ಥರ ಸ್ಯಾರೀಸು ಲಂಗ ಬ್ಲೌಸ್ಗೆ ಅಂತಲೇ ಪೀಸ್ಗಳು ಸಿಗುತ್ತೆ. ಸೊ ಅವ್ರ ಹತ್ರ ಪೀಸ್ಗಳನ್ನ ತಂದು ನೀವು ನಿಮಗೆ ಯಾವ ರೀತಿ ಪ್ಯಾಟ್ರನ್ಸ್ ಬೇಕು ಆ ರೀತಿ ಪ್ಯಾಟ್ರನ್ಸನ್ನು ಉಪಯೋಗಿಸಿ ಸ್ಟಿಚ್ ಮಾಡಿಸ್ಕೊಳ್ಳಿ ಅಂತ ತೋರಿಸ್ತಾ ಇದ್ದೀನಿ. ಸೊ ಈ ಡಿಸೈನ್ಸ್ ಎಲ್ಲನೂ ಕೂಡ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನೋಡ್ಕೊಂಡು ಬನ್ನಿ, ಇನ್ನೂ ಕೆಲವೊಂದಷ್ಟು ಡಿಸೈನ್ಸ್ ಇದ್ದಾವೆ. ಸೊ ಹೇಗಿದೆ ಏನು ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿಲ್ಲಿ ಮ್ಯೂಸಿಕ್ ಸಮೇತ ಇನ್ನು ಮಿಕ್ಕಿದ ಫೋಟೋಸ್ಗಳನ್ನ ಆ್ಯಡ್ ಮಾಡ್ತೀನಿ, ನೋಡಿ, ಓಕೆನಾ? ಸೊ ನೋಡ್ಕೊಂಡು ಬಂದ್ರಿ ಅಲ್ವಾ ಸ್ನೇಹಿತರೆ, ಯಾವ ರೀತಿ ಇದೆ ಲೆಹೆಂಗಾ ಕಲೆಕ್ಷನ್ಗಳು ಅಂತ ಹೇಳಿ. ತುಂಬಾ ಚೆನ್ನಾಗಿದೆ. ಇವತ್ತು ನಾನು ತೋರಿಸಿರೋ ಲೆಹೆಂಗಾಗಳೆಲ್ಲನೂ ಕಟ್ಟೋ ಲಂಗಗಳು, ಲಂಗ ಬ್ಲೌಸು ತುಂಬಾ ಚೆನ್ನಾಗಿದೆ. ಇದೇ ಥರ ಬಾಡಿ ಲಂಗ ಬ್ಲೌಸ್ ಕೂಡ ಹೊಲಿಸ್ಕೋಬೋದು. ಇದು ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಆಪ್ಷನ್ಸು. ತುಂಬ ಚೆನ್ನಾಗಿದೆ ನೋಡಿ, ಯುನಿಕ್ಕಾಗಿದೆ. ನೀವು ಕೂಡ ಟ್ರೈ ಮಾಡಿ. ಓಕೆ ಸ್ನೇಹಿತರೆ, ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಗೊತ್ತಲ್ಲ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮರಿದಿರ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ನಿಮಗೆ ಇಷ್ಟ ಆದರೆ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನಿಸಿದ್ರೆ ಮರಿದಿರ ನೀವು ಅವ್ರಿಗೂ ಕೂಡ ಈ ವಿಡಿಯೋಗಳನ್ನು ಶೇರ್ ಮಾಡಿ. ಸೊ ನಾನು ನಾಳೆ ಬೇರೆ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ನನ್ನ ವಿಡಿಯೋಗಳನ್ನು ಇದೇ ರೀತಿ ನೋಡಿ, ನನಗೆ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ. ಬಾಯ್.